ಇವ್ರು ಯಾರು ಕೂಡ ಹೋಗೇ ಇಲ್ಲ, ಯಾಕಂದ್ರೆ ಪ್ರಿನ್ಸಿಪಲ್ ಕಾರಿಡಾರ್ ಅಲ್ಲಿ ಸುತ್ತಾಡ್ತಾ ಇದ್ರಂತೆ, ಕುಡ್ಕೊಂತರ ಇದನ್ನು. ಅದಕ್ಕೆ ಈ ಗ್ಯಾಪ್ ಅಲ್ಲಿ ನಮ್ಮ ಕಾಲೇಜ್ ಕ್ಯಾಂಪಸ್ ಅಲ್ಲಿ ಏನೇನೆಲ್ಲ ಚೇಂಜಸ್ ಆಗಿದೆ ಅಂತ ತೋರಿಸ್ತೀನಿ ನಾನು. ವಿಡಿಯೋ ಮಾಡಲ್ಲ ನಿನ್ ಡೌ ಮೇಲೆ ಚಾನಲ್ ಮೇಲೆ ನೀವು ಹುಡುಗಿರ್ತಾನೆ ಇದ್ರ ಕಾಣಿಸಿದ್ರೆ ಏನು. ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಇದೇನು ಅಂದ್ರೆ ತುಂಬಾ ದಿವಸ ಆಗಿತ್ತು ವಿಡಿಯೋ ಮಾಡಿ, ನನಗೂ ಟೈಮ್ ಸಿಕ್ಕಿಲ್ಲ, ಅದಕ್ಕೆ ಇವಾಗ ಮಾಡ್ತಾ ಇದ್ದೀನಿ. ಸೊ ಏನಂದ್ರೆ ಈಗ ಕಾಣಿಸೋದಲ್ಲ, ಈ ಐಟಮ್ ಬಂದು ಈ ಗಾಡಿ ಸೈಲೆನ್ಸರ್ ಮೇಲೆ ಹಾಕುವಂಥ ಗಾರ್ಡ್. ನೆನ್ನೆ ನಾವು ರಿಲೇಟಿವ್ ಮನೆಗೆ ಹೋಗಿದ್ವಿ, ಅಲ್ಲಿ ಯಾರೋ ಗುದ್ಬಿಟ್ಟು ಎದುರಿಸ್ಬಿಟ್ಟು ಹೋಗ್ಬಿಟ್ಟವ್ರೆ. ಏನು ನೋಡೋದು ಇರ್ತಾರೆ ಎಲ್ಲ ಕಡೆ. ಸೊ ಇವಾಗ ನಾನು ಕಾಲೇಜ್ ಕಡೆ ಹೊರಟಿದ್ದೀನಿ. ಈ ಐಟಮ್ನ ತಗೊಂಡೋಗಿ ಏನು ಮಾಡಲಿ, ಅದಕ್ಕೆ ಇಲ್ಲೇ ಇಟ್ಟು ಶಬರಣ್ಣ ನೋಡಿದ್ರೆ ಅಷ್ಟು ಬೇಗ ಬ್ಯುಸಿ ಆಗ್ಬಿಟ್ಟಾರೆ. ಅಣ್ಣ ಬೈ. ಆಕ್ಚುಲಿ ಇದು ಕೇರ್ಪುರದ ಮಾರ್ಕೆಟ್ ಪಕ್ಕದಲ್ಲೇ ಇರೋ ಮೇನ್ ರೋಡು. ಇದಕ್ಕೆ ಓಲ್ಡ್ ಮೆಟ್ರಾಸ್ ರೋಡ್ ಅಂತಲೂ ಹೇಳ್ತಾರೆ. ಇದು ಪಕ್ಕದಲ್ಲೇ ಐತೆ ಮಾರ್ಕೆಟ್. ಇನ್ನು ಇಲ್ಲಿ ನೋಡಬೇಕು, ಇನ್ನೂ ಟ್ರಾಫಿಕ್ ಇರುತ್ತೆ. ಇದು ನಮ್ಮ ಕಲ್ಯಾಣ ನಗರ, ಕಸ್ತೂರಿ ನಗರ ಎರಡು ಕನ್ಫ್ಯೂಸ್ ಆಗುತ್ತೆ. ಇದಕ್ಕೆ ಕಸ್ತೂರಿ ನಗರ ಅಂತಿರ್ಬೇಕು ಅನ್ಸುತ್ತೆ. ಅದಕ್ಕೆ ನಾವು ಆ ಕಡೆ ಲೆಫ್ಟ್ ತಗೊಂಡು ಒಳಗಡೆಯಿಂದ ಹೋಗ್ತೀವಿ, ಸ್ವಲ್ಪ ಮುಂದೆ ಇರ್ತೀವಿ ಎಕ್ಸಿಟ್ ಆಗೋ ಟೈಮ್ಲಿ. ಸೊ ಈ ಏರಿಯಾ ಹೆಸರು ಬಂದು ಕಸ್ತೂರಿ ನಗರ್. ಹಳೆ ಬೋರ್ಡ್ಗಳು ನೋಡಿ ನೆನ್ಪು ಮಾಡ್ಕೋಬೇಕು. ಇವಾಗಿರೋ ಹೊಸ ಬೋರ್ಡ್ಗಳಲ್ಲಿ ಅಡ್ರೆಸ್ಸೇ ತೋರಿಸಲ್ಲ ಅಂತ ನೋಡಿ. ಯಾವ್ದ್ರಲ್ಲೂ ಅಡ್ರೆಸ್ಸೇ ಇಲ್ಲ, ಇದರಲ್ಲೂ ಇಲ್ಲ. ಯಾವ್ದಾದ್ರು ಒಂದು ಹಳೆ ಬೋರ್ಡೆಲ್ಲ ಕಾಣಿಸುತ್ತೆ. ಅಲ್ಲಿ ಕಾಣಿಸ್ತೈತೆ ನೋಡಿ, MB ಎಂಟರ್ಪ್ರೈಸಸ್ ಅಂತ. ಹೋಗ್ತಾರೆ ನೋಟಿಸ್ ಮಾಡಿದ್ದೀನಿ. ಅಲ್ಲಿ ನೋಡಿದ್ರ ಆ ಕಡೆ ಫಸ್ಟ್ ನಂಬರ್ ಇದೆ, ಆಮೇಲೆ BH ಅಂತ ಇದೆ. ಏನು ಡಿಫ್ರೆಂಟ್ ಆಗೈತಲ್ಲ. ನಮ್ಮ ಕಡೆ ಎಲ್ಲ ಫಸ್ಟು KA ಅಂತ ಅಂದ್ಬಿಟ್ಟು ಅಥವಾ ಸ್ಟೇಟ್ ಹೆಸರು ಬಂದ್ಬಿಟ್ಟು ಆಮೇಲೆ ಇಲ್ಲಿ ಬರೋದಾ. ಡಿಫ್ರೆಂಟ್ ಆಗೈತಪ್ಪ ಇವ್ರಿಗೆ. ಸೊ ಗೈಸ್, ಜಸ್ಟ್ ಇವಾಗ ಕಾಲೇಜಿಗೆ ಬಂದೆ ಇದೀಗ. ಇವಾಗ ಕಾಣಿಸ್ತಿರೋ ಬೈಕ್ಗಳೆಲ್ಲ ಒಂದು ಲಾದು, ಇನ್ನೊಂದು ಮಾಸ್ಟರ್ಸ್. ಅಟಾನಮಸ್ ಇನ್ನೂ ಬಂದಿಲ್ಲ. ಅಟಾನಮಸ್ ಬಂದರೆ ಫುಲ್ಲು ತುಂಬೋಗಿ ಪಕ್ಕದ ಬ್ಲಾಕು ಹಾಕ್ಬೇಕು. ನಮ್ಮನ್ನು ಪಕ್ಕದ ಬ್ಲಾಕು ತುಂಬೋಗ್ಬಿಡುತ್ತೆ, ಅಷ್ಟು ಜನ ತುಂಬ್ಕೊಂಡಿರ್ತಾರೆ. ಅವಳ ಹೆಸರು ಅಮೃತ ಅಂತ. ಅವಳಿಗಿರೋ ಕ್ಲಾಸ್ ಟೀಚರು ಅಟೆಂಡೆನ್ಸ್ ಕೊಡ್ತಾರಂತೆ. ಅವಳಿಗೂ ಗೊತ್ತಿಲ್ಲ, ಕೊಡ್ಬೋದು. ನಮ್ಮ ಟೀಚರ್ ಕೊಡಲ್ಲ. ಕ್ಯಾಂಟೀನಿಗೆ ಬಂದೆ ಗೈಸ್. ಇಲ್ಲಿ ನೋಡಬೇಕು, ಮನುಪ್ರಿಯ ಇಲ್ಲೇ ಇದ್ದಾಳೆ. ಇದು ಜೂನಿಯರ್. ಇದು ಎಲ್ಲಿದ್ರು? ಕ್ಲಾಸಲ್ಲಿದ್ರಾ? ಇವ್ರು ಯಾರು ಕೂಡ ಹೋಗೇ ಇಲ್ಲ, ಯಾಕಂದ್ರೆ ಪ್ರಿನ್ಸಿಪಲ್ಲು ಕಾರಿಡಾರ್ ಅಲ್ಲಿ ಸುತ್ತಾಡ್ತಾ ಇದ್ರಂತೆ. ಪ್ರಿನ್ಸಿಪಲ್ ಅವ್ರು ಲಾಕ್ ಆದ್ರೆ ಏನೇನೋ ಕೇಳ್ತಾ ಇರ್ತಾರಪ್ಪ. ಸುಮ್ಮನೆ ಅದಕ್ಕೆ ಯಾಕೆ ಏನದು ರಿಸ್ಕ್ ತಗೊಳೋದು ಅಂತ ಹೋಗೋಗಿಲ್ಲ. ಅದಕ್ಕೆ ಈ ಗ್ಯಾಪ್ ಅಲ್ಲಿ ನಮ್ಮ ಕಾಲೇಜ್ ಕ್ಯಾಂಪಸ್ ಅಲ್ಲಿ ಏನೇನೆಲ್ಲ ಚೇಂಜಸ್ ಆಗಿದೆ ಅಂತ ತೋರಿಸ್ತೀನಿ ನಾನು. ಒಂದು, ಈ ಕಡೆ ಏನು ಕಾಣಿಸ್ತಿದೆ ಇದು ಫಸ್ಟ್ ಫುಲ್ ಸಿಮೆಂಟೇ ಇತ್ತು. ರೀಸೆಂಟಾಗಿ ಹೊಡೆದಾಕ್ಬಿಟ್ಟೇನೋ ಮಾಡೋರು. ಯಾರು ಬರ್ತಾರೆ ಅಂತ ಮಾಡ್ತಾರ, ರಿಕ್ವೈರ್ಮೆಂಟ್ ಇರಲಿಲ್ಲ. ಇವ್ರು ಬ್ಯೂಟಿನ ಹೆಚ್ಕೊಂಡಾಕಿ ನಮ್ದು ಹಿಡ್ಕೊಂತಾರೆ. ಅದು ಬಿಟ್ರೆ ಈ ಕಡೆ ನೋಡಬೇಕು. ಈ ಕಡೆ ಒಂದು ಯಾವುದೋ ಕೋರ್ಟ್ನ ರೆಡಿ ಮಾಡ್ತಾರೆ. ಯಾವ ಕೋರ್ಟ್ ಇದು? ಬ್ಯಾಸ್ಕೆಟ್ಬಾಲ್ ಕೋರ್ಟ್. ಕರೆಕ್ಟ್, ಬ್ಯಾಸ್ಕೆಟ್ಬಾಲ್ ಕೋರ್ಟ್ನ ಮಾಡ್ತಾರೆ. ಅದಕ್ಕೆ ಎಂಟ್ರಿ ಕೂಡ ರೆಸ್ಟ್ರಿಕ್ಟ್ ಮಾಡಿದ್ದಾರೆ. ಚೆನ್ನಾಗಿತ್ತಪ್ಪ ಲಾಸ್ಟ್ ಟೈಮ್. ಇವರು ಏನೋ ಮತ್ತೆ ಎಲ್ಲ ತೆಗೆಸ್ಬಿಟ್ಟು ಮತ್ತೆ ಮಾಡ್ತಾವ್ರೆ. ಅದು ಬಿಟ್ರೆ ಮೇಲ್ಗಡೆ ಎಲ್ಲ ಗಾರ್ಡನ್ಗಳು ಮಾಡಿಕ್ಕಿದ್ದಾರೆ. ಈ ಗಾರ್ಡನ್ಗಳ ಹತ್ರ ನಾವು ಹೋದ್ರೆ ಫೈನ್ ಹಾಕ್ಬಿಡ್ತಾರೆ. ಅಂದರೆ ನಮ್ಗೆ ಎಂಟ್ರಿ ಇರಲ್ಲ ಆ ಕಡೆ. ಹೆಂಗೆ ಹೋಗೋದು ನಮಗೂ ಗೊತ್ತಿಲ್ಲ. ಇದೆ ಬಾಕ್ಲಿದೆ, ಲಾಕ್ ಹಾಕ್ಬಿಟ್ಟಿದ್ದಾರೆ. ಗೊತ್ತು ಹೆಂಗೆ ಹೋಗೋದು ಅಂತ. ಮತ್ತು ಆ ಮೂಲೆಯಲ್ಲಿ ನೋಡಬೇಕು, ಎಲ್ಲಿ ಆ ಕಡೆ ಇದುವರೆಗೂ ಯಾರಿಗೂ ಎಂಟ್ರಿನೇ ಕೊಟ್ಟಿಲ್ಲ ಅನ್ಸುತ್ತೆ. ಈ ಕಡೆ ನಾಷ್ಟ ಮಾಡೋಣ ಅಂತ ಹೋಗ್ತಾ ಇದ್ರೆ ಅಲ್ಲಿ ನೋಡ್ಬೇಕು ಮಚ್ಚ. ಗೈಸ್, ಪ್ರದೀಪ್ ಕೂಡ ಪ್ರಮೋದ್ ಕೂಡ ಬಂದಿದ್ದಾನೆ. ಮಚ್ಚ ಟೈಮ್ ಆಗಿಲ್ಲ ಮಚ್ಚ. ಆಯ್ತು ಮಚ್ಚ, ಲೇಟ್ ಆಗೋಯ್ತು. ಇವತ್ತು ಮಂಡೇ ಅಂತ ಕಾಲೇಜ್ ಹತ್ರ ನುಡ್ಗಿ ಕೊಟ್ಟಿತ್ತು, ಅಲ್ಲಿಗೆ ಬಂದಿದ್ದೀವಿ. ಯಾಕಂದ್ರೆ ಮಂಡೇ ನಾವು ಫುಲ್ ವೆಜ್. ಈ ಕಡೆ ಪ್ರಮೋದ 1 ಪ್ಲೇಟ್ ಇಡ್ಲಿ ಬಂದಿದೆ. ಆ ಕಡೆ ಸೆಟ್ ದೋಸೆ ಆಗ್ತಾ ಇದ್ದಾರೆ. ನಮ್ಮದೇ ಅಲ್ಲ ಗೈಸ್, ನಾಷ್ಟ ಎಲ್ಲ ಮುಗೀತು. ಇವಾಗ ಮತ್ತೆ ಕಾಲೇಜ್ ಕಡೆ ಹೋಗಬೇಕು. ನಮ್ಮ ಕಾಲೇಜಲ್ಲಿ 9:50ಗೆ ಫಸ್ಟ್ ಅವರ್ ಮುಗ್ದೋಗುತ್ತೆ. ಸೊ ಇವಾಗ ಟೈಮು ಆಗಿದೆ. 10 ನಿಮಿಷ ಬ್ರೇಕ್ ಇದೆ. ಈ ಗ್ಯಾಪಲ್ಲಿ ನಾವು ಕ್ಲಾಸ್ಗೆ ಹೋದರೆ ಸೆಕೆಂಡ್ ಅಟೆಂಡ್ ಮಾಡ್ಬೋದು ಆರಾಮಾಗಿ. ಇಲ್ಲ ಅಂದರೆ ಹೋಗಿ ಬರೀ ಚಾನ್ಸ್ ಇಲ್ಲ, ಹೋಗ್ಲೇಬೇಕು. ಗೈಸ್, ಈ ಕಡೆ ಬರ್ತಾ ಇರೋರ ಹೆಸರು ಜೆರೋಮ್ ಅಂತ. ಜೆರೋಮ್ ಬೆನ್ಸನ್ ಸೀನಿಯರು. ಎಲ್ಲಿ ಹೋಗ್ತಾ ಇವ್ರ? ಕ್ಯಾಂಟೀನ್ಗಾ? ಓಕೆ ಬೈ. ಕರೆಂಟ್ಲಿ ಲೆಫ್ಟಲ್ಲಿ ಇದ್ದೀವಿ. ಚೇಂಜ್ ಆಗುತ್ತಾ? ಮೊದಲೆಲ್ಲ 4th ಫ್ಲೋರ್ಗಿತ್ತು, ಮತ್ತೆ 6th ಫ್ಲೋರ್ಗೆ ಶಿಫ್ಟ್ ಆಗೋದೆ ನಮ್ಮ ಕ್ಲಾಸ್ಗಳೆಲ್ಲ. ಸೊ ಲಾಸ್ಟ್ ವೀಕು ನಮ್ಮ ಆಟಾನಮಸ್ ಕಾಲೇಜ್ದು ಗ್ರಾಜ್ಯುಯೇಷನ್ ಡೇ ಇತ್ತು ಅಂತ ನಮ್ಮೆಲ್ಲ 4th ಫ್ಲೋರ್ಗೆ ಶಿಫ್ಟ್ ಮಾಡಿದ್ರು. ಇವಾಗೆಲ್ಲ ಸರೋಗಿದೆ.
ಅದಕ್ಕೆ ಮತ್ತೆ ಇದೇ ಫ್ಲೋರ್ಗೆ ಹಾಕವ್ರೆ. ಇದೆ ನಮ್ಮ ಕಾರಿಡೋರ್. ಏ ಮಚ್ಚ ಗೈಸ್, ಲಂಚ್ಗಿಂತ ಮುಂಚೆ ಇರೋ ಕ್ಲಾಸ್ ಎಲ್ಲ ಮುಗೀತು. ಲಂಚಲ್ಲಿ ಫಸ್ಟ್ ಅವರ್ ಲೈಬ್ರರಿ ಇತ್ತು. ಆ ಗ್ಯಾಪಲ್ಲಿ ನಾವು ಸೈನ್ ಹಾಕ್ಕೊಳ್ಳೋಣ ಅಂತ ಹಿಂದ್ಗಡೆ ಇವತ್ತು ಫಾದರ್ ಕ್ಯಾಬಿನ್ನು ಅಲ್ಲಿಗೆ ಬಂದಿದ್ದೀನಿ. ಇದೆ ಲೀವ್ ಫಾರ್ಮು. ಏನು ಮಾಡ್ತಾರೆ ನಮ್ಮ ಲಾಗಿ ಅಂತಲೇ ಬೇರೆ ಫಾದರ್ ಇದೆ. ಅವ್ರ ಹತ್ರ ಸೈನ್ ಹಾಕ್ಸಲ್ಲ ಅಂದರೆ ಅವ್ರು ನನಗೆ ಕೈಗೆ ಸಿಗ್ತಾಯಿಲ್ಲ. ಹುಡಿಕೊಂಡು ಹೋದ್ರು ಅವ್ರು ಫುಲ್ ಬ್ಯುಸಿ ಇರ್ತಾರೆ. ಏನು ಮಾಡೋದು, ಕೊನೆಗೆ ತುಂಬ ದಿವಸ ಆಗ್ಬಿಡೈತಿ. ಈಗ ಲಾಸ್ಟ್ ಮಂತ್ ಇದು ಲೀವ್ ಲೆಟ್ರು ಸಬ್ಮಿಟ್ ಮಾಡೋಣ ಅಂತ ಕೂತೀನಿ. ಗಾಯ್ಸ್, ನನ್ನ ಫ್ರೆಂಡ್ ಯಾವ ಬುಕ್ ಅವ್ನು ಗೊತ್ತಾ ಈ ಗ್ಯಾಪಲ್ಲಿ? ಪರವಾಗಿಲ್ಲ ದಿಕ್ಕಾ ಮಚ್ಚ, ಅಟಾಮಿಕ್ ಹ್ಯಾಬಿಟ್ಸ್ ಅಂತ. ಇವರು ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದೆ, ನೋಡಿ ಇನ್ಸ್ಪೈರ್ ಆಗ್ಬಿಟ್ಟು ಬುಕ್ಕೆ ಓದ್ತಾವನೆ. ಎಷ್ಟೋದಿದೆಯಾ? ಕಿತ್ನಾ ಪಡ? Around 150 for 2 books. ಓ ಫಾದರ್ ಬಂದ್ರಪ್ಪ. ಅಲ್ಲಿ ಹೋಗ್ತಾ ಇರೋದೇ ಫಾದರ್ಗಳು. ಇವಾಗ ನಾನು ಸೈನ್ ಹಾಕ್ಸ್ಕೊಂಡ್ಬೇಕಾಗಿರೋ ಫಾದರ್ ಯಾವುದು ಅಂತ ನನಗೂ ಗೊತ್ತಿಲ್ಲ. ಫಾದರ್ಗಳು ಜಾಸ್ತಿ ಇದೆ ಪ್ರಾಬ್ಲಮ್. ಅಲ್ಲೆಲ್ಲ ಹೋಗ್ತಾ ಅವ್ರೆ. ಸರಿ, ಅವನ ಕತೆ ಹಂಗಿರಲಿ. ಇವನಾಗಲೇ ಕಿತ್ನಾ ಪೇಜಸ್ ರೇ? 150 pages. 150 pages. For 150 for 2 books on Flipkart. कितना पे किया वो नहीं पूछ रहा, कितना पढ़ा? अभी तो 10 pages completed. ವಾಹ್, ಓಕೆ. ಈ ಬುಕ್ಕಲ್ಲಿ 10 ಪೇಜ್ ಕಂಪ್ಲೀಟ್ ಮಾಡೋಣಂತೆ. ಕಾಸ್ ಯಾ ಬಿಹಾರ್ ಜಾಯನತ್ತು. ಇವನು ಬಿಹಾರಿಂದ ಬಂದಿರೋದು ಗೈಸ್. ಅಪ್ಪ ಕಾಲೇಜಲ್ಲಿ 3 ವರ್ಷದಿಂದ ಅಲಿತಾವನೆ. ಫಾದರ್ ಹಿಂದ್ಗಡೆ ಟೀಚರ್ಗಳೆಲ್ಲ ಫಾಲೋ ಮಾಡ್ಕೊಂಡು ಹೋಗ್ತಾವ್ರಪ್ಪ. ಏನೋ ನಂಗೆ ಮ್ಯಾಟ್ರು ಗೊತ್ತಿಲ್ಲ. ಸೊ ಅದ್ರ ಲೆಕ್ಕದಲ್ಲಿ ಫಾದರ್ ಇವತ್ತು ಬರಲ್ಲ, ನಾಳೆ ಸೈನ್ ಹಾಕ್ಸ್ಬೇಕು. ಮಚ್ಚ ಇನ್ನು ಟೈಮ್ ವೇಸ್ಟ್ ಅಪ್ಪ. 1 hour ಇಲ್ಲೇ ಕೂತಿದ್ದೆ. ಅಲ್ಲಿ ನನ್ನ ಟೀಚರ್ ಎಲ್ಲ ಮೂಲೆಯಲ್ಲಿ ಹೋಗ್ತಾವ್ರೆ. ಗುರು ಎಲ್ಲರೂ ಹೋಗ್ತಾವ್ರೆ. ಎಲ್ಲಿಗೆ ಹೋಗ್ತಾವ್ರೆ? 6th floor ಆಡಿಟೋರಿಯಮ್ಗೆ ಹೋಗ್ತಾ ಇರ್ಬೇಕು ಎಲ್ಲರೂ. ಅದು ಬಿಟ್ಟರೆ ಬೇರೆ ಯಾವ ಜಾಗನೂ ಇಲ್ಲ. ಸೊ ನಮಗೆ ಫಾದರ್ ಸಿಗದೇ ಇರೋ ಕಾರಣ ಈ ಫಾದರ್ ಬಂದು ಆಟೋನಮಸ್ ಬ್ಲಾಕಿಗೆ ಸೇರಿದವರು. ಇವರೇ ಸಿಗ್ತಾ ಇಲ್ಲ. ನಮ್ಮ ಕಾಲೇಜಿರೋ ಫಾದರ್ ಮೊದಲೇ ಸಿಗಲ್ಲ. ಅದಕ್ಕೆ ಇವಾಗ ಮತ್ತೆ ಮಿಕ್ಕಿರೋ ಕ್ಲಾಸ್ನ ಅಟೆಂಡ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. 24 ಇದೇ 6th floor ಆಡಿಟೋರಿಯಮ್ಮು. ಇಲ್ಲಿ ಯಾರೂ ಬಂದೇ ಇಲ್ಲ. ಸೊ ಅವರು ಕೆಳಗಡೆ ಯಾವ್ದಾದ್ರು ಆಡಿಟೋರಿಯಮ್ ಕೂತ್ಕೊಂಡು ಮೀಟಿಂಗ್ಗಳು ಮಾಡ್ತಾ ಇರಬೇಕು. ಇದೇ ನಮ್ಮ ರೆಸ್ಟ್ ರೂಮ್. ಇವನ್ನ ತೋರ್ಸಕ್ಕೆ ಹೋದ್ರೆ ಆಮೇಲೆ ಮಾತಾಡ್ಕೊಂತೀರ ನೀವು, ಅದನ್ನೊಂದು ತೋರಿಸ್ಬಿಡು ಅಂತ. ಇದೇ 6th floor. ಇಲ್ಲಿರೋದೇ ನಮ್ಮ ಕ್ಲಾಸ್. ಚೀಸ್ ಮಾಲ್ಯ ಅವನು ಬಿತ್ಕೊಂಡ್ಬಿಟ್ಟು ಒಂದು ಪಿಯೂಷ್ ಅಂತ ಕೊಡ್ತಾರೆ ಒಂಥರ. ಇದನ್ನು ಮಚ್ಚ ದೇಖಿದಾರ. ಹಾಯ್ ಮಚ್ಚ, ಕ್ಯಾ ಮಚ್ಚ ನೀನು ಜ್ಯಾದಾ ರಸ ತುಮ್ಮೆ? Weather bro. He's in heavy deep sleep macha. What do you say? Yes, because of weather. Macha, Weather is he's wearing sweater macha. That resistance, everybody will have some resistance, no? energy. Energy. Electric charge. Like that you have, no? Yeah. That he don't have. Papa. Full thunder. Full cold. ಇವಾಗ ಟೈಮ್ ಬಂದು 1:25 ಆಗ್ತಿದೆ. ಹಿಂಗಿರೋ ಕ್ಲಾಸ್ ಇನ್ನೊಂದು 5 ನಿಮಿಷದಲ್ಲಿ ಇಲ್ಲ. ಎಷ್ಟು ಗಂಟೆಗೆ ಸ್ಟಾರ್ಟು? 1:40ಕ್ಕೆ ಸ್ಟಾರ್ಟ್ ಹೋಗ್ತಾ ಇನ್ನ 1:40ಕ್ಕೆ ಎಲ್ಲ ತುಂಬ್ಕೊಂಬಿಡುತ್ತೆ. ಇವನು ಬಿಹಾರಿಂದ ಬಂದವನೇ. ಅವಳು ಕೇರಳದಿಂದ ಬಂದಿದ್ದಾಳೆ. ಪಿಯೂಷ್ ಸೋಗ್ಯಾ ಅಸ್ಸಾಂ. ಇವನು ಅಸ್ಸಾಮಿಂದ ಬಂದಿದ್ದಾನೆ ಅಷ್ಟೇ. ಸೊ ಜನ ಒಂದು 10 ಜನ ಬಂದಿದ್ದಾರೆ. ಇನ್ನೊಂದು 10 ಜನ ಬರಬೇಕು. ಟೈಮು ಆಗ್ತಿದ್ದಂಗೆ ಬರ್ತಾರೆ. ಒಂದು 2:40 ಸ್ಟಾರ್ಟ್ ಆಗೋದು. ಇನ್ನೊಂದು 2 ನಿಮಿಷ ಇದೆ. ಮತ್ತೆ ಇಲ್ಲಿ ಕಾಣಿಸ್ತಾರೋ ನಮ್ಮ ಸೀನಿಯರ್. ಅವರೇನೋ ಲೆಕ್ಚರ್ ಕೊಡೋಕ್ಕೆ ಅಂತ ಬಂದಿದ್ದಾರಂತೆ. ಲೆಕ್ಚರ್ ಕೊಟ್ಟರೆ ಸರ್ಟಿಫಿಕೇಟ್ ಕೊಡ್ತಾರಂತೆ. ಅಷ್ಟೇ. ನಮ್ಗೆ ಇವಾಗ ಗೊತ್ತಾಗಿತ್ತು ಆ ಸೀನ್ಗಳೆಲ್ಲ. ಇನ್ನೂ ಸ್ವಲ್ಪ ಜನ ಬರ್ತಾವ್ರೆ. ಸೊ ಕ್ಲಾಸ್ ಎಲ್ಲ ಮುಗೀತು. ಎಲ್ಲರೂ ಮನೆಗೆ ಹೋಗ್ತಾವ್ರೆ. വായോ അമ്മ എങ്ക പോവും? ഹോസ്റ്റലിൽ പോകുന്നു. ആഹാ, നാളെ കാണാം നമുക്ക്. ടേക്ക് കെയർ. ആരോഗ്യം ശ്രദ്ധിക്കുക. മനസ്സിലായോ? മനസ്സിലായി. ആരോഗ്യം ശ്രദ്ധിക്കുക. ബിക്കോസ് ഡെങ്കു വൈറസ് is spreading everywhere. Guys, you have to take care of your health well, because health is required for everyone's life, especially this fellow. ಸೊ ನಾನು ಮಲಯಾಳಂ ಕಲ್ತಿದ್ದೆ ಮಾರಿಯೋದಿಂದ. ಸ್ವಲ್ಪ ಮಾತಾಡ್ತಾ ಇರೋದು ಅಂದರೆ ಮಾರಿಯೋದಿಂದ. ഞാൻ മലയാളം കത്തിക്കണ്ട. ഡോണ്ട് ബേൺ ഇറ്റ്. ഓക്കെ, അറിയോ? അറിയാം. ഞാൻ മലയാളം പഠിക്കുകയാണ്. പഠിച്ച് കറക്റ്റാಗಿ ಬರ್ತಾ ಇಲ್ಲ ಗೈಸ್. Guys, when we were first year,
he was like little bit learning. Now he can understand what I. ನಂಗೆ ಮಲಯಾಳಂ ಸ್ವಲ್ಪ ಅರ್ಥ ಆಗುತ್ತೆ Yes, ಆದ್ರೆ obviously he ಮಾತಾಡಕ್ಕೆ knows. ಬರಲ್ಲ. Sometimes he'll be asking me Manasila ayo and now he has learned Malayalam a lot within 3 years. But now I have to learn Kannada. ನೀವು ಪ್ರಾಕ್ಟೀಸ್ ಮಾಡ್ತಾ ಇದಾರಪ್ಪ ಕನ್ನಡ ಸಾಂಗ್ ಎಲ್ಲ ಹಾಡ್ತಾರೆ. Only few Kannada songs. That's it. ಸ್ಟೇಜ್ ಮೇಲೆ ಆಡಿದ್ದಾರೆ. Okay, you're not leaving. Go home. Take care. It's so raining. ಸರಿ, ನಾಳೆ ಕಾಣೋಣ. Bye. ಸೊ ಕಾಲೇಜ್ ಸೀನ್ಸ್. ಹೌದು ಮಚ್ಚ, ಇವಾಗ ನೋಟಿಸ್ ಮಾಡ್ತಾ ಇದೀನಿ. ಇನ್ನ ಏ ಹೌದು ಮಚ್ಚ, ಮಾಡ್ತೇ ಬಿಡಿ ಚೇಂಜ್. ಹೆಂಗೇನ ಮಚ್ಚ ನಾವು ಅಲ್ಲ ಮಾಡ್ತಂತೀಯ ಬರ್ತಿದ್ಯಾ ಇಲ್ಲ ಅಂತಾನೆ ಗೊತ್ತಾಗ್ತಿರಂಗಿದೆಯಲ್ಲ. ಆಯ್ತು ಇವಾಗ ನಾಳೆ ಮತ್ತೆ ನೀವು ವಿಡಿಯೋ ಏನಕ್ಕೆ ಟ್ರೀಟ್ ಕುಡಿಲಿ ಫೋನ್ ನೋಡೋಣ. ವಿಡಿಯೋ ರೆಕಾರ್ಡೇ ಮಾಡ್ತಾ ಇದೆಯಲ್ಲ. ಯಾವ್ದು ಎಲ್ಲ ಇದು ಈ ವಿಡಿಯೋಲಿ ಝೂಮ್ ಇನ್ ಝೂಮ್ ಔಟ್ ಯಾವ್ದು ಆಗಲ್ಲ ಮಚ್ಚ. ಸೊ ಗೈಸ್ ನನ್ ಮಗನ್ ತರ ಇದ್ದೀನೋ. ಬರ್ತೀನಿ. ಹೌದು ಏನೋ ಹೇಳ್ತಾ ಇದ್ದಲ್ಲ, ಏನಕ್ಕೆ ಟ್ರೀಟು? ಬಾಯ್ ಮಚ್ಚ. ಬಾಯ್ ಮಚ್ಚ. Here comes Nandip. Hi ಮಚ್ಚ. ಹಿಡಿಯಾ ಎತ್ತ ಕಾಣಿಸ್ತಾ ಇದೀನಿ. ಫುಲ್ ಇದ್ದೀರಾ ನೀವು? ರೆಕಾರ್ಡಿಂಗ್ ಆಗತ್ತೆ ಆಗ್ತಾನೆ ಐತೆ. ಓಕೆ, ಸೊ ಇವಾಗ ನಾನು ಶ್ವಾಸ ನೆತ್ತೀನಿ. ಎತ್ತಿ ನೋಡಿ. ಆಮೇಲೆ ಬಂದ್ಬಿಟ್ಟು ನಾನು ಜಿಮ್ಗೆ ಹೋಗಿದ್ರೆ ಅವನ್ನ ಒಂದ್ ಕಾಲ ಎತ್ಬಿಡ್ತಾ ಇದ್ದೆ. ಶೆಡ್ಗೋಗನ್ ಬಾ. ಇವಾಗ ಪ್ರೀತಮ್ ಎತ್ತದೇನು ಸುಹಾಸ್ನ ಎತ್ತದ ಎತ್ತದ. ಜಿಮ್ ಹೋಗ್ತಾವನ? ಯಾವಾಗಿದೆ ಜಿಮ್? ಏ ಎತ್ತ ಎತ್ತ ನೋಡೋಣ. ಎತ್ತ ಹಂಗಾದ್ರೆ ಎತ್ತ. ಸರಿ ಎತ್ಬಿಡು ಮಚ್ಚ ನೋಡೋಣ. ಫಸ್ಟ್ ನೀನ್ ಎತ್ತು ಮಚ್ಚ, ಆಮೇಲೆ ಹೇಳ್ತೀನಿ. ಫಸ್ಟ್ ಈಡ್ ಎತ್ತು ಮಚ್ಚ ನೀನು. ಇವನ್ ಎತ್ತು ಮಚ್ಚ. 1 2 3. ಕಾಲ್ ಮೇಲ್ ಬಂತು ಬಿಡು ಮಚ್ಚ, ಕಾಲ್ ಮೇಲ್ ಬಂತು ಬಿಡು ಮಚ್ಚ. ವಿಡಿಯೋ ಮಾಡಲ್ಲ ನಿನ್ ಡೌ ಮೇಲೆ ನಿನ್ ಚಾನೆಲ್ ಮೇಲೆ ಅಣ್ಣ ಇದು ಏ ನನ್ಗಾಗಲ್ಲ. ಪ್ರೋ ಫೋನ್ ಮಚ್ಚ ಇರೋ ಬಿಡು. ಏನಾಗಿಲ್ಲ. ಓಕೆ ಮನೆಗೆ ಹೋಗು ಜೋರಾಗಿ ಮನೆ ಮುಂಚೆ. ಬಾಯ್ ಮಚ್ಚ. ಹುಷಾರು. ಮನೆಗೆ ಹೋದ್ಮೇಲೆ ಫೋನ್ ಹಾಕು. ನೀವು ಹುಡುಗಿರ್ ತನ ಇದ್ರ ಕಾಣಿಸಿದ್ರೆ ಏನು? ಯಾರು ಕಾಣಿಸ್ತಾರೆ ಇಲ್ವಾ? ಅಮೃತ ನಾವೇ ಇಬ್ರು ಕಾಣಿಸ್ಬೇಕು. ಬೇಡ ಬೇಡ ಹುರ್ಕೊಂಡ್ಬಿಡ್ದೆ. ಸುಹಾಸ್ ನಿಂತಿದ್ದು ನಮ್ಮಲ್ಲಿ ವಿಡಿಯೋ ಕಟ್ಬಿಟ್ಟೆ ಮಚ್ಚ. ರೆಸ್ಪೆಕ್ಟ್ ಎಲ್ಲ ತೆಗೆದಾಕ್ಬಿಡ್ತಾರೆ. ಇದನ್ನೆಲ್ಲ ಹಾಕಿದ್ರೆ ಮಚ್ಚ ನಿನ್ ಚಾನೆಲ್ ಮೇಲೆ. ಸುಹಾಸ್ ಬೈಕ್ ಆ ಕಡೆ ಎಲ್ಲ ಬಿಟ್ಟವನೆ. ನನ್ನ ಬೈಕು ಈ ಸೈಡಲ್ಲಾದ್ರೂ ಬಿಟ್ಟು ಈ ಕಡೆ ಬಿಟ್ಟಿದ್ದೀನಿ. ನಾನು ಪ್ರೀತಮ್ ನನ್ನ ಗಾಡಿ ಎಲ್ಲ ಇದು ಕಾಣಿಸ್ತು ನನಗೆ. ಇವನ್ ಗಾಡಿ ಎಲ್ಲಿ ಬಿಟ್ಟವನೆ? ಎಲ್ಲಿ ಮಚ್ಚ ಗಾಡಿ ನಿಂದು ಮಚ್ಚ? ಗಾಡಿ ಹಾ ನಿಂದು ಎನ್ಫೀಲ್ಡ್ ಅಲ್ಲ, ಮರ್ತೇ ಹೋಗ್ಬಿಟ್ಟೆ. ಸರಿ ಮಚ್ಚ ಬೈ. ಈ ಡೈಲಾಗ್ ಪ್ರತಿ ಸತಿ ಹೇಳ್ತೀಯ ಮಚ್ಚ ನಿಲ್ಲಿ. ಯಾವಾಗ ಹೇಳಿದ್ಯಾ? ಕೋರ್ಟಲ್ಲೂ ಹೇಳಿದ್ಯಾ, ಇನ್ನೆಲ್ಲೆಲ್ಲ ಹೇಳಿದ್ಯಾ, ಸಿಗ್ದಾಗೆಲ್ಲ ಇದೇ ಡೈಲಾಗ್ ಹೇಳಿದ್ಯಾ. ಲವ್ ಮಚ್ಚ ನಿನ್ ಮೇಲೆ ತಗೊಂಡೋಗ್ತಿದ್ರೆ ರೀಚ್ ಹಾಕ್ಬೇಡ ನನ್ನ ಮಕ್ಕನ. ಬೈ ಹೇಳಿದ್ದು ಮಾತ್ರ ಹಾಕ್ಬೇಡ ಮಚ್ಚ. ನಾನು ಸುಹಾಸ್ ನಿಂತ್ಬಿಟ್ಟು ಆಡ್ತಾ ಇದ್ದಿದ್ದು. ಎಲ್ಲರ ಹತ್ರ ಒಂದು ಗಾಡಿ ಇದೆ, ನನ್ನ ಹತ್ರನೂ ಒಂದದೆ. ಇಷ್ಟೊತ್ತು ಕಾಲೇಜಲ್ಲಿ ಮಳೆ ಬರ್ತಾಯಿತ್ತು, ಇವಾಗ ನಿಂತೋಗದೆ. ಕರೆಕ್ಟಾಗಿ ಮಳೆ ನಿಂತ ಮೇಲೆ ಕ್ಲಾಸ್ಗಳು ಮುಗಿದೋಗದೆ.
ಬಾಯ್ ಮಶ್. ಅವನು ನೋಡು ನೆನ್ಸ್ಕೊಂಡೇ ಇಲ್ಲ ನಾನು. ವಿಚಾಸ್ ನಾನು ಇವಾಗ ಟ್ರಾವೆಲ್ ಮಾಡ್ತಿರೋ ರೋಡ್ ನೋಡ್ತೀರಾ? ನೋಡಿ 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 ಹೆಂಗೆ ಆಗಲೇ ಒಂದು ಕಾರ್ ಬಂತು, ಉರ್ರ ಅಂತ ಎಗರಿಸ್ಕೊಂಡು ಬಂತು. ಹೆಂಗೆ ನೋಡು, ಎಲ್ಲ ಗಾಡಿ ಹಂಪೇ ಬೇಡ, ಸ್ಪೀಡ್ ಹಂಪು. ಇದು ನೋಡ್ಕೊಂಡೆ ಸ್ಲೋ ಮಾಡ್ಕೊಂಡ್ಬಿಡ್ತಾರೆ ಗಾಡಿಗಳನ್ನ. ನಾನಂತ ಒಂದು ಸೈಡ್ಗೆ ಬಂದುಬಿಡ್ತೀನಿ, ನೀರೆಲ್ಲ ಯಾಕೆ ಎಗರಿಸ್ಕೋಬೇಕು ಅಂತ. ಗೈಸ್, ನಾನು ನಮ್ಮ ಹಳೆ ಮನೆಯಲ್ಲಿದ್ದಾಗ ಇದೇ ರೋಡಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೆ. ಇದು ರಾಮ್ಪುರ ಅಂತ ಬರ್ತದೆ. ಈ ಕಡೆ ಇವರು ನನ್ನ ಅಂದ್ಕೊಂಡ್ಬಿಟ್ಟು ಇಟ್ಸ್ ಓಕೆ. ಈ ಕಡೆ ಬಜ್ಜಿ ಸಮೋಸ ಕಚೇರಿಗಳು ಇರ್ತವೆ, ನಾನು ತಿನ್ನಕ್ಕಿಲ್ಲ, ಅವಾಗ ಬರ್ತಾ ಇರ್ತೀನಿ. ಸೊ ಟೈಮ್ ಬಂದು ಇವಾಗ 3:30. ಆ್ಯಕ್ಚುಲಿ ನಾನು ಇದೇ ಟೈಮಿಗೆ ಬರಬೇಕು, ಯಾಕಂದರೆ ಎಲ್ಲ ಬಿಸಿ ಬಿಸಿಯಾಗಿ ಫ್ರೆಶಾಗಿ ಮಾಡಿರ್ತಾವ್ರೆ. ಫ್ರೆಶ್ ಅಂದರೆ ಎಣ್ಣೆ ಎಲ್ಲ ಐಟಮ್ ಸ್ವಲ್ಪ ಹೊಸದಾಗೈತೆ ಅಂತ ಅಷ್ಟೇ. ಅದು ಮುಗೀತು. ಇವಾಗ ಅಣ್ಣನ ರೆಡಿ ಮಾಡ್ತಾವ್ರೆ. ಏನಣ್ಣ ಮಾಡ್ತಿರೋದಿಲ್ಲ? ಕಚೋರಿ ನಮ್ಗೆ ಇದರಲ್ಲಿ ಕಚೋರಿ ಮಾಡ್ತಾರೆ. ಇವ್ರು ಬಂದು ಇಲ್ಲಿನವರಲ್ಲ, ಬೇರೆ ಕಂಟ್ರಿ ಬೇರೆ ಸ್ಟೇಟಿಂದ ಬಂದವರು. ಇವಾಗ ಇರೋ ಕನ್ನಡ ಕೂಡ ಅರ್ಥ ಆಗುತ್ತೆ, ಅಷ್ಟು ಹಳಬರು ಈ ಜಾಗಕ್ಕೆ ಇವರು. ಕನ್ನಡ ಬರುತ್ತಲ್ವಣ್ಣ? ನೋಡ, ನಿಮ್ಮ ಹೆಸರು? ದರ್ಶನ್. ರಾಮ್ಪುರಲ್ಲ ಇರೋದು? ವಿಡಿಯೋಗೆಲ್ಲ ನೋಡ್ತಾ ಇರ್ತೀವಿ. ಥ್ಯಾಂಕ್ ಯು. ಈ ಕಡೆ ಹೆಂಗೆ? ಇಲ್ಲೇ ರಾಮ್ಪುರಲ್ಲಿ ರೌಂಡ್ ಆಗ್ತಾ ಇರಾ? ಹಿಂಗೆ ನೋಡಿದ್ರೆ ಈ ಕಡೆ ನೋಡ್ರಿ ನೀವು ಇದ್ರಿ. ವಿಡಿಯೋಗಳೆಲ್ಲ ನೋಡ್ತಾ ಇರ್ತೀನಿ, ಚೆನ್ನಾಗಿ ಮಾಡ್ತೀರಾ. ಥ್ಯಾಂಕ್ ಯು. ಗೈಸ್, ಮುರಾರಿ ಅಂತ 10ನೇ ಕ್ಲಾಸ್. ನಾನು ನೋಡ ಡಿಗ್ರಿ ಓದ್ತಾ ಇದ್ದೀನಿ. ಇವಾಗ ಲೋಕಲ್ ಇಟ್ಸ್ ಅಡ್ವಾಂಟೇಜ್ ಗೊತ್ತಾ ಗೈಸ್? ಇವಾಗ ಇದಲ್ಲ 10ನೇ ಕ್ಲಾಸ್ ಈಗ ಮುರಾರಿ ಅಂತ ನಾನು ಕರೆದೆ, ಬಾಬ್ರೇನ ತಿನ್ನೋಣ ಅಂತ. ಹೋಗ್ಬೇಕಾರೆ ಕಾಸು ಕೊಟ್ಟು ಹೋದ. ನಾನು ಬೇಡ ಅಂದ್ರೂ ಕೇಳಿಲ್ಲ. ಏನು ಮಾಡೋಣ? ನಾನು ಈ ಕಡೆ ಕಚೋರಿ ಟೇಸ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ. ಮಗನ ಕಚೋರಿನೇ ಇಲ್ಲ, ಅದಕ್ಕೆ ಮಿಕ್ಕಿದೆಲ್ಲದನ್ನು ಟೇಸ್ಟ್ ಮಾಡಿದ್ದಾಯಿತು. ಪಾವ್ ಬಾಜಿ ಒಂದು ಬಿಟ್ಟಿದ್ದೀನಿ. ಜಾಸ್ತಿ ಆಗುತ್ತೆ. ಬಿಲ್ಲ ನಂದೇ ಆಗ 40 ರೂಪಾಯಿ ಆಗೈತೆ. ಸೊ ಇವಾಗ ನಾನು 10th ಸ್ಟ್ಯಾಂಡರ್ಡ್ ಇದ್ದಾಗ, ಇದು ನಮ್ಮ ಕಾಲೇಜ್ಗೆ ಹೋಗುವಂಥ ಬಸ್ಸು. ನಾನು ಈ ಕಡೆ ಹಳೆ ಮನೇಲಿದ್ದಾಗ ಈ ಬಸ್ಸಲ್ಲೇ ಹೋಗ್ತಾ ಇದ್ದು. ನಾನು 10th ಇದ್ದಾಗ ನಮ್ಮ ಜಾಬಲ್ಲಿ ಚೆಕ್ ಮಾಡಿದ್ರೆ ಒಂದು 10-20 ರೂಪಾಯಿ ಕಾಸು ಸಿಕ್ಕಿರೋದು. ಜಾಸ್ತಿ ಅಂದ್ರೆ 50 ರೂಪಾಯಿ ಸಿಕ್ಕಿರೋದು. ಅದು ಕೂಡಿಕ್ಕಿ ದುಡ್ಡು. ಒಂದ್ಸತಿ ಅಂತ ಅಮ್ಮ ಕೊಟ್ಟಿದ್ದಿಲ್ಲ, ಅಪ್ಪ ಅಮ್ಮ ಯಾರು ಕೊಟ್ಟಿದ್ದಿಲ್ಲ. ಈಗ ಮರಾರಿ ಅಂತ ಇನ್ನೂ ಜಸ್ಟ್ ಸ್ಕೂಲ್ ಹುಡುಗ, ಅವ್ನ ಜಾಬಲ್ಲಿ ತೆಗೆದ್ರೆ 500 ರೂಪಾಯಿ ನೋಟೇ ಅದೇ. 500 ರೂಪಾಯಿ ನೋಟು, 100 ರೂಪಾಯಿ ನೋಟು. ನನಗೆ ಅನಿಸ್ತಾ ಇತ್ತು, ಪಾಕೆಟ್ ಮನಿ ಇಷ್ಟು ಕೊಡ್ತಾವ್ರ ಪ್ಯಾರೆಂಟ್ಸು ಅಂತ. ಇಲ್ಲ ಹೆಂಗೆ ಬಂತು ನನಗೂ ಕ್ಲಾರಿಟಿ ಇಲ್ಲ. ಆದರೆ ನೋಡ್ದಾಗ ಒಂದು ಸ್ವಲ್ಪ ಅರ್ಥ ಆಯಿತು, ನನ್ನ ಲೈಫಲ್ಲಿ ಅಷ್ಟು ಇಲ್ವಲ್ಲ ಸ್ಕೂಲ್ ಲೈಫಲ್ಲಿ ಅಂತ. ಸೊ ಗೈಸ್, ಇವಾಗ ನಾನು ಎಲ್ಲ ಮುಗಿಸಿದ ಮೇಲೆ, ತಿಂದಿದ್ದೆಲ್ಲ ಆದಮೇಲೆ ಮನೆ ಕಡೆ ಹೊರಟಿದ್ದೀನಿ. ಸೊ ಸಾಕು ಅನಿಸುತ್ತೆ ಇವತ್ತಿನ ಬ್ಲಾಗ್ಗೆ ಇತ್ತು. ಈ ಸ್ವಲ್ಪ ಮನೆಗೆ ಹೋಗ್ಬಿಟ್ಟು ಈ ರೆಕಾರ್ಡ್ ಮಾಡ್ತಿರೋ ವೀಡಿಯೋನ ಸ್ವಲ್ಪ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಹೆಂಗೆ ಹೋಗೋಯ್ತು ನೋಡ್ಕೊಂಡು ನಾಳೆ ಮುಗಿದು ನೋಡಬೇಕು. ಸೊ ವೀಡಿಯೋ ನಿಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನಗೆ ಲೈಕ್ ಮಾಡೋಣ. ಸೊ ಈ ಮುಖಾಂತರ ಹೇಳೋಕ್ಕೆ ಇಷ್ಟಪಡೋ ಏನು ಅಂದರೆ, ಡ್ರೈವಿಂಗ್ ಮಾಡ್ಕೊಂಡು ವೀಡಿಯೋ ಮಾಡೋಕ್ಕೆ ಹೋಗ್ಬಿಡಿ, ಮಿಸ್ ಆದರೆ ಪ್ರಾಬ್ಲಮ್ ಆಗುತ್ತೆ. ವಿಡಿಯೋ ನೋಡೋದಕ್ಕೆ ತುಂಬ ಥ್ಯಾಂಕ್ಸ್. ಸಬ್ಸ್ಕ್ರೈಬ್ ಮಾಡಿ. ಸೊ ಅಷ್ಟೇ ವಿಷಯ. ಪ್ಲೀಸ್, ಮತ್ತೆ ಸಿಗೋಣ.